ರಸವೆಂಬ ತೈಲವ ನೆರೆದು ಕಲ್ಯಾಣವೆಂಬ ಭಕ್ತಿ ರಸವೆಂಬ ತೈಲವ ನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಕಲೆ ಮನುಷ್ಯ ಕಂಡುಕೊಂಡಂತಹ ಅದ್ಭುತವಾದ ಒಂದು ಮಾರ್ಗ. ಮನುಷ್ಯ ಆದಿಕಾಲದಿಂದಲೂ ತನ್ನ ಶಕ್ತಿಯನ್ನು ಬಳಸುವುದಕ್ಕಾಗಿ ಬೇರೆ ಬೇರೆ ಮಾರ್ಗಗಳನ್ನು ಕಂಡಿಡ್ದ, ಅಥವಾ ಆ ಶಕ್ತಿಯನ್ನು ಬಳಸ್ತಾನೆ ಬೇರೆ ಬೇರೆ ಮಾರ್ಗಗಳನ್ನು ಕಂಡುಕೊಂಡ. ಅದರಲ್ಲಿ ಪ್ರಾಯಶಃ ಅವನು ಕಂಡುಕೊಂಡದ್ದು ಮೊದಲು ಕಲೆ. ಆಹಾರ ಸಂಗ್ರಹಣೆ ಅಥವಾ ಆಹಾರ ಸ್ವೀಕರಣೆ ಆದ್ಮೇಲೆ ಆದಿಮಾನವ ಸಮಯವನ್ನು ಕಳೆಯುವುದಕ್ಕಾಗಿ ಕಲೆಯನ್ನು ಪ್ರಾರಂಭಿಸ್ತಾ ಅಂತ ಕಾಣುತ್ತೆ. ಅಂದ್ರೆ ತಾನು ಕೇಳಿದಂತಹ ಪ್ರಾಣಿಗಳ ಕೂಗನ್ನು ಅನುಸರಿಸೋದು, ಅಂದ್ರೆ ಮಿಮಿಕ್ರಿ ಮಾಡೋದು, ಅವುಗಳ ಚಿತ್ರವನ್ನ ಕೊರೆಯೋದು ಕಲ್ಲುಗಳ ಮೇಲೆ, ಮರಗಳ ಮೇಲೆ. ಹೀಗೆ ಪ್ರಾರಂಭವಾದಂತಹ ಕಲೆ ಈಗ ವಿಕಾಸ ಆಗಿ 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 ಅನೇಕ ಪ್ರಕಾರದ ಕಲೆಗಳು ಹುಟ್ಕೊಂಡು, ಅಷ್ಟೇ ಅಲ್ಲ ತನ್ನ ಜೀವನದ ಸಾಕ್ಷಾತ್ಕಾರವನ್ನು ಕಲೆಯಲ್ಲೇ ಕಂಡು ಎಷ್ಟು ಜನ, ನೂರಾರು ಜನ ಸಾಧಕರು ತಮ್ಮ ಜೀವನದ ಅಂತಿಮ ಗುರಿ ಕಲೆನೇ ಆಗಿತ್ತು ಅವ್ರಿಗೆ. ಅಂದ್ರೆ ಕಲೆ ಅಂದ್ರೆ ಸಾಮಾನ್ಯವಾಗಿ ಇವಾಗ ಏನಾಗಿದೆ, ಹಣ ಗಳಿಸುವ ಅಥವಾ ಜೀವನ ಮಾಡುವ ಸಾಧನ ಆಗಿದೆ. ಆದ್ರೆ ಕೆಲವು ಸಾಧಕರಿಗೆ ಅದು ಇತ್ತು, ಅದರ ಪ್ರಧಾನ ಆಗಿರಲಿಲ್ಲ. ಪರಮಾತ್ಮನನ್ನ ಒಲಿಸೋದು, ತನ್ನನ್ನು ತಾನು ಆನಂದ ಸ್ಥಿತಿಗೆ ತೆಗೆದುಕೊಂಡು ಹೋಗೋದು ಬಹಳ ಮುಖ್ಯವಾಗಿತ್ತು. ತಾನ್ಸೇನನ ಗುರು ಹರಿದಾಸ್ ಮತ್ತು ಸಂಕಣ್ಣ, ನಮ್ಮಲ್ಲಿ ರಾಗಯೋಗಿ ರಾಗದ ಸಂಕಣ್ಣ ಅಂತ ಬರ್ತಾರೆ. ಇವರೆಲ್ಲ ಯಾರನ್ನು ಮೆಚ್ಚಿಸುವುದಕ್ಕಾಗಿ ಹಾಡದವರಲ್ಲ, ಪರಮಾತ್ಮನನ್ನು ಮೆಚ್ಚಿಸುವುದಕ್ಕಾಗಿಯೇ ಹಾಡದಂಥವ್ರು. ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿಯೇ ತಮ್ಮ ಕಲೆಯನ್ನ ಸಂಪೂರ್ಣವಾಗಿ ಮೀಸಲಾಗಿಟ್ಟಂಥವ್ರು. ಎಲ್ಲರೂ ಹಾಗೆ ಇಡಬೇಕು ಅಂತ ಏನಲ್ಲ. ಮೊದಲು ಹೊಟ್ಟೆಪಾಡಿನ ಮಾಧ್ಯಮವೂ ಆಗಲಿ, ಅದೇನು ತಪ್ಪಲ್ಲ. ಆದರೆ ಅದೇ ಎಲ್ಲ ಅಲ್ಲ. ಇವತ್ತು ನಾನು ಕೆಲವು ಸಂಗೀತ ಶಿಕ್ಷಕರುಗಳನ್ನು ನೋಡ್ತೀನಿ, ಕೆಲಸ ಸಿಕ್ಕ ಮೇಲೆ ಅವ್ರ ಕಲೆನ ಮುಂದುವರ್ಸಲ್ಲ, ನಿಲ್ಲಿಸ್ಬಿಡ್ತಾರೆ, ಮುಗಿತಲ್ಲಿಗೆ. ಅಥವಾ ಕೆಲಸ ಸಿಗೋದಕ್ಕಾಗಿಯೇ ಸಂಗೀತವನ್ನ ಅಥವಾ ಮತ್ತೊಂದನ್ನು ಬಳಸ್ಕೊಂಡು ಕೆಲಸ ಸಿಕ್ಕ ಮೇಲೆ ಅವರು ಆರೋಗ್ಯ ಕೆಡಿಸ್ಕೊಂಡ್ಬಿಡ್ತಾರೆ. ಕಲಾವಿದರಿಗೆ ಸಾಮಾನ್ಯವಾಗಿ ಆರೋಗ್ಯ ಚೆನ್ನಾಗಿರುತ್ತೆ. ಭೀಮಸೇನ್ ಜೋಶಿ ಸುಮಾರು 88 ವರ್ಷ ಬದುಕಿದ್ರು. ರವಿಶಂಕರ್ ಇದ್ರಲ್ಲ ಸಿತಾರ್, ಅವರಾಗ್ಲಿ, ಸುಬ್ಬಲಕ್ಷ್ಮಿ ಅಂತ ಕರ್ನಾಟಕ ಸಂಗೀತದಲ್ಲಿ ಬರ್ತಾರೆ, ಹೆಸರು ಬಹಳ ಪ್ರಸಿದ್ಧವಾದ ಹೆಸರು.
ನೀವೆಲ್ಲ ಸುಪ್ರಭಾತ ಕೇಳಿದಿರಲ್ಲ, ವೆಂಕಟೇಶ ಸುಪ್ರಭಾತ, ಅವರೇ ಹಾಡಿರೋದು. ಅವರು ಬಹಳ ವರ್ಷ ಬದುಕಿದ್ರು, 90 ವರ್ಷದ ಮೇಲೆ ಬದುಕಿದ್ರು. ಬಿಸ್ಮಿಲ್ಲಾ ಖಾನ್ ಬಹಳ ವರ್ಷ ಬದುಕಿದ್ರು. ರವಿಶಂಕರ್ ಏನವ್ರದ್ದು ಸಿತಾರ್ ನುಡಿಸ್ತಿದ್ರಲ್ಲ, ರವಿಶಂಕರ್ ಅಷ್ಟೇ ತಾನೆ? ಪಂಡಿತ್ ರವಿಶಂಕರ್. ಈ ಬಿಸ್ಮಿಲ್ಲಾ ಖಾನ್ ಬಗ್ಗೆ ಒಂದು ಮಾತು ಹೇಳ್ತಾರೆ. ದಿವಸ ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ಸಿತಾರ್ ನುಡಿಸ್ತಕ್ಕಂಥದ್ದು ಒಂದು ಅಭ್ಯಾಸ. ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದಂಥವ್ರು ಅವರು. ಆಮೇಲೆ ಅವಾಗಿನ್ನೂ ಯುವಕರು, ಸ್ವಾತಂತ್ರ್ಯ ಬಂದಾಗ ಇನ್ನು ಇಷ್ಟು ಪ್ರಸಿದ್ಧಿನೂ ಅಲ್ಲ, ಅಥವಾ ಕಲಿತಿದ್ರು ಅಂತ ಇಟ್ಕೊಳ್ಳಿ. ಕಲಿವಾಗ್ಲೇನೆ ಅವರು ಇನ್ನು ವಿದ್ವತ್ತು ಪಾಂಡಿತ್ಯ ಏನು ಪೂರ್ಣವಾಗಿ ಸಾಧಿತ ಆಗಿರ್ಲಿಲ್ಲ. ಆಗ್ಲೇ ಅಲ್ಲಿ ವಿಶ್ವನಾಥನ ಸನ್ನಿಧಿಯಲ್ಲಿ ಹೋಗಿ ನುಡಿಸ್ತಕ್ಕಂಥ, ದೇವಾಲಯದ ಹತ್ರ ಹೋಗಿ, ದೇವಾಲಯದಲ್ಲಿ ಸಭಾಭವನನೇ ಮಾಡಿದ್ರು. ಈಗ ಹೊಸದಾಗಿ ಮತ್ತೆ ಏನಾಗಿದೆ, ಕಾರಿಡಾರ್ ತುಂಬಾ ಚೆನ್ನಾಗಿದೆ ಅಂತೆ. ಅವಾಗ್ಲೂ ಕೂಡ ಸಭಾಭವನ ಇತ್ತು. ದಿವಸ ಸಂಗೀತ ಸೇವೆ ಇರ್ತಾ ಇತ್ತು, ನಾನು ಹೋದಾಗ್ಲೂ ನೋಡಿದ್ದೆ. ಇವರು ಬಿಸ್ಮಿಲ್ಲಾ ಖಾನ್ ನುಡಿಸ್ತಿದ್ರಲ್ಲ ಹೋಗಿ. ಈ ಭಾರತ ಪಾಕಿಸ್ತಾನ ವಿಭಾಗ ಆಯ್ತಲ್ಲ, ಆವಾಗ ಅವ್ರ ಕಲೆ ಮೆಚ್ಕೊಂಡಂತ ಕೆಲವು ಮುಸಲ್ಮಾನರು, ನಡೀರಿ ನೀವು ಪಾಕಿಸ್ತಾನಕ್ಕೆ ಬನ್ನಿ, ಮುಸಲ್ಮಾನರಿರೋದ್ರಿಂದ ಪಾಕಿಸ್ತಾನಕ್ಕೆ ಬನ್ನಿ ಅಂತ ಕರೀತಾರೆ. ಆಗ ಅವ್ರು ಕೇಳ್ತಾರೆ ಅವ್ರಿಗೆ, ನಾನು ಪಾಕಿಸ್ತಾನಕ್ಕೆ ಬರಕ್ ನನಗೂ ಇಷ್ಟನೇ, ಆದ್ರೆ ಅಲ್ಲಿ ಗಂಗಾ ನದಿ ಮತ್ತು ವಿಶ್ವನಾಥ ಸಿಗ್ತಾರ ಅಂತ ಕೇಳ್ತಾರೆ. ಎಂಥ ಅದ್ಭುತವಾದಂತ ಭಕ್ತಿ ಭಾವ ಅವರಲ್ಲಿತ್ತು ಅಂದ್ರೆ, ಗಂಗಾ ನದಿ ಪಾಕಿಸ್ತಾನದಲ್ಲಿ ಇದ್ದಿದ್ರೆ, ವಿಶ್ವನಾಥನ್ ಸಾನ್ನಿಧ್ಯ ಪಾಕಿಸ್ತಾನದಲ್ಲಿದೆ, ನಾನು ಬರ್ತಿದ್ದೆ, ಅವೆರಡು ಅಲ್ಲಿಲ್ಲ, ಆದ್ರೆ ನಾನು ಬರಲ್ಲ ಅಂತ ಹೇಳ್ತಾರೆ. ಕೊನೆಯ ತನಕ ಭಾರತೀಯ ಸಂಸ್ಕೃತಿ, ಭಾರತೀಯ ಪ್ರಜೆ, ಭಾರತೀಯ ಸಂಸ್ಕೃತಿಯನ್ನು ಪ್ರೀತಿಸಿದ್ರು. ಸಂಗೀತ ಅಂತೂ ಅದು ನಮ್ಮ ಸಂಗೀತದ ಅಲ್ಲ, ಶಹನಾಯಿ ಏನವ್ರು ನುಡಿಸ್ತಿದ್ರ, ಶಹನಾಯಿ ತಾನೆ? ಅದು ಆ ಕಡೆಯಿಂದ ಬಂದಂತಹದ್ದು. ಇರಾನ್ ಭಾಗದಿಂದ ಸೂಫಿ ಸಂತರು ಮತ್ತು ದಾಳಿಕೋರ್ ರಾಜರುಗಳು ಬಂದಾಗ ಅದ್ರ ಜೊತೆ ಸಂಗೀತ ಬಂತು. ನಮ್ಮ ಸಂಗೀತದ ಜೊತೆ ಮಿಕ್ಸ್ ಆಯ್ತು. ಮಿಕ್ಸ್ ಆಗಿ ಬಹಳ ಅದ್ಭುತವಾದಂತಹ ಹಿಂದೂಸ್ತಾನಿ ಸಂಗೀತವಾಗಿ ಪರಿವರ್ತನೆ ಆಯ್ತು. ಇಲ್ಲಿ ತಾತ್ಪರ್ಯ ಏನಪ್ಪ ಹೇಳೋದು ಅಂದ್ರೆ, ಕಲೆ ಹೊಟ್ಟೆಪಾಡಿನ ವಸ್ತು ಅಷ್ಟೇ ಆಗ್ಬಾರ್ದು, ಅಷ್ಟು ನಾವು ತಿಳ್ಕೊಬೇಕು. ಪರಮಾತ್ಮನನ್ನು ಒಲಿಸುವುದಕ್ಕಾಗಿ, ನಮ್ಮ ಆನಂದಕ್ಕಾಗಿ ಕಲೆ ಇರಲಿ. ಅದು ಹೊಟ್ಟೆಪಾಡು ಹಾಗೆ ಆಗತ್ತೆ, ಹೊಟ್ಟೆಪಾಡೋದ್ರಲ್ಲಿ ಇಲ್ಲ ಅಂತ ಅಲ್ಲ, ಖಂಡಿತ ಇದೆ. ಆದ್ರೆ ಇವತ್ತು ಬಹಳ ಜನ ಹೊಟ್ಟೆಪಾಡಿನ ವಿದ್ಯೆ ಕಲಿಯೋದಕ್ಕೆ ಹೋಗಿ ಸಂಗೀತವನ್ನ, ಸಾಹಿತ್ಯವನ್ನ ಮರಿತಾ ಇದ್ದಾರೆ, ಗೌಣ ಮಾಡ್ತಿದ್ದಾರೆ. ಧಾರವಾಡದಲ್ಲಿ ಸಂಗೀತ ತರಗತಿಗಳು, ಸಂಗೀತ ಕಲಿಸೋರು ಎಷ್ಟು ಜನ ಇದ್ರು ಅವಾಗ, ಒಂದು 50 ವರ್ಷದಿಂದ. ಆದ್ರೆ ಇವಾಗ ಸಂಗೀತಗಾರರು ಕಲಿಸೋರು ಇದ್ದಾರೆ, ಸಂಗೀತ ಕಲಿಯೋರೇ ಇಲ್ಲ. ಯಾಕಾಯ್ತಪ್ಪ ಇದು ಅಂತಂದ್ರೆ, ಮಕ್ಕಳಲ್ಲಿ ನಾವು ಕಲೆಯ ಬಗ್ಗೆ ಪ್ರೇಮವನ್ನು ಬೆಳೆಸ್ತಾ ಇಲ್ಲ. ಬರೇ ಇಂಗ್ಲಿಷ್ ಕಲಿ, ಇಂಗ್ಲಿಷ್ ಮೀಡಿಯಂಗೆ ಸೇರ್ಕೋ, ಇಂಗ್ಲಿಷ್ ಸಂಸ್ಕೃತಿ ಮೀಡಿಯಂ ಶಿಕ್ಷಣದ ಜೊತೆಗೆ ಆ ಸಂಸ್ಕೃತಿನೂ ಕಲ್ತು ಬಿಡ್ತಾರೆ. ನೌಕರಿಯೇ ಪ್ರಧಾನ ಆಗಿದೆ, ಅಥವಾ ಹಣಗಳಿಕೆಯೇ ಪ್ರಧಾನ ಆಗಿದೆ. ಹೀಗಾಗಿ ಕಲೆಯ ಕೊಲೆ ಆಗ್ತಾ ಇದೆ. ಆದರೆ ಸ್ವದೈವವಶಾತ್ ಬ್ಲೈಂಡ್ ಸ್ಕೂಲ್ಗಳಲ್ಲಿ ಇನ್ನೂ ಕಲೆ ಇದೆ. ಇವತ್ತು ಯಾಕೆ ನನಗೆ ಇದ್ರ ಬಗ್ಗೆ ನೆನಪಾಯ್ತು ಅಂದ್ರೆ, ಪ್ರಾರ್ಥನೆ ಹೇಳುವಾಗ ನಮ್ಮ ಮಡಿವಾಳಯ್ಯನವ್ರ ಧ್ವನಿ ಎಲ್ಲರಿಗಿಂತ ಜೋರು ಕೇಳಿಸ್ತಿತ್ತು. ಅಂದ್ರೆ ಪ್ರಾರ್ಥನೆಗೆ ಒಂದು ಕಳೆಗಟ್ಟಿತ್ತು. ಅಂದ್ರೆ ಒಬ್ಬ ಕಲಾವಿದರು ಕೂತ್ಕೊಂಡ್ರೆ ಸಭೆನಲ್ಲಿ, ಆ ಸಭೆಯ ಏನು ವಾತಾವರಣನೇ ಬದಲಾವಣೆ ಆಗ್ಬಿಡುತ್ತೆ ನೋಡಿ. ಹಾರ್ಮೋನಿಯಂ ತಬಲಾ ಇದ್ಬಿಟ್ರೆ ಅದರ ವಾತಾವರಣನೇ ಬದಲಾವಣೆ, ದೈವಿಕತೆ, ಆ ಆನಂದ ತನ್ನಿಂತಾನೇ ಉದಯ ಆಗ್ಬಿಡುತ್ತೆ. ಅಂತಹ ಒಂದು ಪ್ರಸಂಗ. ಅದಕ್ಕೆ ಎಷ್ಟೋ
ದೇವಾಲಯಗಳಲ್ಲಿ ನಾನು ಉತ್ತರ ಭಾರತದಲ್ಲಿ ನೋಡಿದ್ದೀನಿ, ದಕ್ಷಿಣ ಭಾರತದಲ್ಲಿ ಕಡಿಮೆ. ಉತ್ತರ ಭಾರತದಲ್ಲಿ ಬಿರ್ಲಾ ಮಂದಿರಗಳು ಅಂತ ಏನಿರ್ತವೆ, ಅಲ್ಲಿ ಸಂಗೀತಗಾರರನ್ನ ನೇಮಕ ಮಾಡ್ಕೊಂಡಿರ್ತಾರೆ ಸಂಬಳ ಕೊಟ್ಬಿಟ್ಟು. ಅವರು ಇನ್ನೇನು ಇಲ್ಲ, ಬರೋದು ಹಾಡ್ತಾ ಇರೋದಷ್ಟೇ. ಕೆಲವು ಸಾರಿ ತಬಲದವ್ರು ಸಿಕ್ಕಿರ್ತಾರೆ, ಕೆಲವರು ಸಿಕ್ಕಿರೋದಿಲ್ಲ, ಆದ್ರೆ ಹಾಡ್ತಾನೇ ಇರ್ತಾರೆ. ಅಥವಾ ಜಪ ಏನು ಮಂತ್ರವನ್ನ ರಾಗಬದ್ಧವಾಗಿ ಜಪ ಮಾಡ್ತಿರ್ತಾರೆ. ಜನ ಬಂದವರೆಲ್ಲ ಕೇಳ್ತಿರ್ತಾರೆ, ಕೇಳಿ ಕೇಳಿ ಹೋಗ್ತಿರ್ತಾರೆ, ಇವರು ಹಾಡ್ತಾನೇ ಇರ್ತಾರೆ. ಸಿಖ್ ಗುರುದ್ವಾರಗಳಲ್ಲಿ ಗುರುದ್ವಾರ ಸ್ಥಾಪನೆ ಆಗಿದೆ ಅಂದ್ರೆ ಅಲ್ಲಿ ಭಜನೆ ಇರಲೇಬೇಕು, ಅವ್ರ ವ್ಯವಸ್ಥೆ ಮಾಡೇ ಮಾಡ್ತಾರೆ. ಮಂದಿರವನ್ನ ಗುರುದ್ವಾರವನ್ನ ಕಟ್ಟಕ್ಕೆ ಎಷ್ಟು ಮಹತ್ವ ಕೊಡ್ತಾರೋ ಅಷ್ಟೇ ಮಹತ್ವವನ್ನ ಭಜನೆಗೂ ಕೂಡ ಕೊಡ್ತಾರೆ. ಅಂದ್ರೆ ಗುರುದ್ವಾರಗಳಲ್ಲಿ ಸಾಮಾನ್ಯವಾಗಿ ಭಜನೆ ಮತ್ತು ಲಂಗರು ಅಂತಾರೆ. ನಾವು ದಾಸೋಹ ಅಂತೀವಲ್ಲ, ಅವ್ರು ಲಂಗರು ಅಂತಾರೆ. ಅಂದ್ರೆ ದಾಸೋಹ ಇದ್ದೇ ಇರುತ್ತೆ, ಭಜನೆ ಇದ್ದೇ ಇರ್ತದೆ. ಭಜನೆಯನ್ನ ಕಲಾವಿದರು ಇರ್ತಾರೆ. ಕಲಾವಿದರು ಅಕಸ್ಮಾತ್ ಇರ್ಲಿ ಬಿಡ್ಲಿ, ಪ್ರತಿಯೊಬ್ರು ಬಂದು ಗ್ರಂಥ ಸಾಹೇಬದಲ್ಲಿರ್ತಕ್ಕಂಥ ಹಾಡುಗಳನ್ನು ಹಾಡಿ ಒಂದು ನಿರ್ದಿಷ್ಟ ಜಾಗ ಹಾಡೋದು, ಇಲ್ಲ ಪಾರಾಯಣ ಮಾಡೋದು, ಪಠಣ ಮಾಡೋದು ಮಾಡಿ ಮಾಡಿ ಹೋಗ್ತಿರ್ತಾರೆ. ಅದರಿಂದ ಕಲೆ ಉಳಿತು, ಭಕ್ತಿಯೂ ಉಳಿತು. ಸಂಗೀತಕ್ಕೆ ಮತ್ತು ಭಕ್ತಿಗೆ ಅವಿನಾಭಾವ ಸಂಬಂಧ ಇದೆ. ಆದರೆ ಆಧುನಿಕ ಜಗತ್ತು ಆ ಸಂಬಂಧವನ್ನ ಕೆಡಿಸ್ತಾ ಇದೆ. ಅಂದ್ರೆ ಸಂಗೀತ ಅಂದ್ರೆ ಕೇವಲ ಹೊಟ್ಟೆಪಾಡು ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿದೆ, ಅಥವಾ ಹೊಟ್ಟೆಪಾಡಿಗೂ ಅದು ಬೇಡ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿದೆ. ಅದು ದುರ್ದೈವದ ಸಂಗತಿ. ನಮ್ಮ ಚಂದ್ರಕಲಾ ಮೇಡಮ್ ಅವರು ಅಪ್ಪವ್ರು ಬಾಲ್ಕಿ ಅಪ್ಪವ್ರು ಕಳಿಸ್ಕೊಟ್ಟಿದ್ದಕ್ಕಾಗಿ ಅವ್ರಿಗೂ ನಮಗೂ ಪರಿಚಯ ಇರ್ಲಿಲ್ಲ, ಮಠದ ಪರಿಚಯ ಇರ್ಲಿಲ್ಲ ಅಂತ ಕಾಣುತ್ತೆ, ಕೇಳಿದ್ರೇನು. ಆದ್ರೆ ಅವ್ರು ಬಂದ ಕಾರಣದಿಂದ ಮಡಿವಾಳಯ್ಯನವ್ರ ಸಂಪರ್ಕ ನನ್ಗಿತ್ತು, ಇಲ್ಲಿ ಬಂದು ಹೋಗಿದ್ದಾರೆ. ಆದ್ರೆ ಈ ತರ ಕಲೆಗಾಗಿ ಅಂತ ಕರೆಸಿರ್ಲಿಲ್ಲ. ಆದ್ರೆ ಆ ಪ್ರಸಂಗವನ್ನು ಪರಮಾತ್ಮ ತಂದ. ಅವರು ಕೆಲವು ದಿವಸ ಇಲ್ಲಿ ಇರ್ತಾರೆ, ಅಭ್ಯಾಸ ಮಾಡ್ತಾರೆ, ಜೊತೆಗೆ ನಮ್ಮ ಪ್ರಾರ್ಥನೆಯಲ್ಲೂ ಪಾಲ್ಗೊಳ್ತಾರೆ. ನಮ್ಮೆಲ್ಲರಿಗೂ ಸಂತೋಷ. ನೀವು ಕೂಡ ಅಷ್ಟೇ, ಯಾರಿಗಾದ್ರೂ ಕಲಿಯುವ ಮನಸ್ಸಿದ್ರೆ ಪ್ರಯತ್ನ ಮಾಡಿ. ನೀವೆಲ್ಲಿರ್ತೀರೋ ಅಲ್ಲಿ ನಿಮ್ಮ ಸಮಯವನ್ನ, ನಿಮ್ಮ ಹಣವನ್ನ ಕಲೆಗಾಗಿ ಸ್ವಲ್ಪ ಮೀಸಲಾಗಿಡಿ. ಅದರಿಂದ ಆರೋಗ್ಯ ಕೂಡ ಪ್ರಾಪ್ತಿ ಆಗುತ್ತೆ. ಆರೋಗ್ಯ, ಆನಂದ ಎಲ್ಲವೂ ಪ್ರಾಪ್ತಿ ಆಗತ್ತೆ. ನಿಮ್ಗೆ ಏನಿಷ್ಟನೋ, ಸಂಗೀತನೇ ಕಲಿಬೇಕು ಅಂತಿಲ್ಲ, ಚಿತ್ರಕಲೆ, ಸಾಹಿತ್ಯ ಬರೆಯೋದು, ಅಥವಾ ಶಿಲ್ಪಕಲೆನೂ ಶುರುವಾಗಿದೆ ಇವಾಗ. ಶಿಲ್ಪಕಲೆ ಮಧ್ಯ ಬಿಟ್ಟಿದ್ರೇನೋ ಅಥವಾ ಇತ್ತೇನೋ ಕಡಿಮೆ ಆಗಿತ್ತು. ಈಗ ಕೆಲವು ವಿದ್ಯಾರ್ಥಿಗಳು ಶಿಲ್ಪಕಲೆಯನ್ನು ಕೂಡ ಕಲಿತಾ ಇದ್ದಾರೆ. ಈ ತರಹ ಕಲೆಯನ್ನು ಉಳಿಸ್ಕೊಳ್ಳೋಣ. ಮುಂದಿನ ಪೀಳಿಗೆಗೆ ಆ ಕಲೆಯನ್ನ ನಾವು ಟ್ರಾನ್ಸ್ಫರ್ ಮಾಡೋಣ. ಅದನ್ನು ಮಾಡಲೇಬೇಕು. ಮಾಡದೆ ಹೋದ್ರೆ ನಮ್ಮ ಮಕ್ಕಳನ್ನು ಯಂತ್ರ ಮಾಡಿಬಿಡ್ತೀವಿ. ಅದಾಗ್ಲಾರ್ದಂಗೆ ನಾವು ನೀವೆಲ್ಲ ಪ್ರಯತ್ನ ಪಡೋಣ. ಸರ್ವರಿಗೂ ಶರಣು ಶರಣಾರ್ಥಿ.